ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮಿಸುನು ಇವತ್ತು ಬೆಳಗ್ಗೆ ನನ್ನ ಚಾನಲ್ಗೆ ಒಂದು QR ಕೋಡ್ ಅಂತ ಒಂದು ಆ್ಯಡ್ ಆಯಿತು. ಅದು ಇತ್ತೀಚೆಗೆ ಅಪ್ಡೇಟ್ ಬಂದಂಥದ್ದು. ಅದು ಎಲ್ಲರ ಚಾನಲ್ಗೆ ಆ್ಯಡ್ ಆಗಿರಲಿಲ್ಲ, ನಂದಕ್ಕೆ ಇವತ್ತು ಆ್ಯಡ್ ಆಯಿತು. ಹಾಗೆ ತುಂಬ ಜನರ ಚಾನಲ್ಗೂ ಆ್ಯಡ್ ಆಗಿದೆ ಇವತ್ತು. ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಈ QR ಕೋಡ್ ಇದು ಯಾಕೆ ಯೂಸ್ ಆಗುತ್ತೆ ಅಂತ ನೀವು ಅನ್ಕೋಬೋದು, ಕೆಲವರು ಗೊತ್ತಿಲ್ಲದವರು ಅನ್ಕೋಬೋದು. ಇದೇನೆಂದರೆ, ನಮ್ಮ ಚಾನಲಲ್ಲಿ ಒಂದು ಲಿಂಕ್ ಇರುತ್ತೆ, ಓಕೆನಾ. ಈ ಲಿಂಕನ್ನು ನಾವು ಶೇರ್ ಮಾಡಿ ಕಳಿಸ್ತಿದ್ದೀವಿ ಕೆಲವರಿಗೆ. ಈ QR ಕೋಡು ಆ ಥರ ಅಲ್ಲ. ಅಂದರೆ ಈ QR ಕೋಡ್ ಇದೆಯಲ್ಲ, ಅದನ್ನು ಸ್ಕ್ಯಾನ್ ಮಾಡಿದಂದರೆ ನಮ್ಮ ಚಾನಲ್ ಡೈರೆಕ್ಟಾಗಿ ಅವರಿಗೆ ತಲುಪುತ್ತೆ. ಅಂದರೆ ನಮ್ಮ ಚಾನಲ್ನ ಲಿಂಕನ್ನು ಯಾವುದನ್ನು ಕಳಿಸ್ಬೇಕಾಗಿಲ್ಲ. ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಮಾಡೋದಂತಲೂ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ನಾನು ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇದು ನನ್ನ ಚಾನಲ್. ಇಲ್ಲಿ ಮೇಲ್ಗಡೆ ನೋಡ್ಬೋದು 3 ಡಾಟ್ ಕಾಣಿಸ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಮೇಲ್ಗಡೆ ಶೇರ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡ್ಬೋದು QR ಕೋಡ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನನ್ನ QR ಕೋಡು ಇಲ್ಲಿದೆ. ನೀವು ಇದೇ ಥರ ಮಾಡಿದರೆ ನಿಮ್ಮದು ಅದೇ ಥರ ಬರುತ್ತೆ. ಇನ್ನು ಇದನ್ನು ಸೇವ್ ಮಾಡೋದು ಯಾವ ಥರ ಅಂದರೆ, ಕೆಳಗಡೆ ನೋಡ್ಬೋದು ಸೇವ್ ಟು ಕ್ಯಾಮರಾ ರೋಲ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಇನ್ನೊಂದು ಮೊಬೈಲಲ್ಲಿ ಈ ಸ್ಕ್ಯಾನರನ್ನು ಗೂಗಲ್ ಕ್ಯಾಮರಕ್ಕೆ ಹೋಗ್ಬಿಟ್ಟು ಅದರಲ್ಲಿ ಯಾವ ಥರ ತೆಗೆದಿದೆ ಅಂತ ತೋರಿಸ್ತೀನಿ. ಈ ಥರ ಹಿಡ್ಕೊಂಡ್ರೆ ಸಾಕು, ಅಲ್ಲಿ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಇದು ಹೆಚ್ಚಾಗಿ ಪೋಸ್ಟರಲ್ಲಿ ಹಾಕ್ತಾರೆ, ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಯೂಟ್ಯೂಬ್ನವರೊಂದು ಒಳ್ಳೆ ಅಪ್ಡೇಟ್ ತಂದಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ, ಅಂತೂ ತುಂಬ ಇಷ್ಟ ಆಯ್ತದು. ಎಲ್ಲಾದರೂ ಪೋಸ್ಟರೆಲ್ಲ ಹಾಕ್ತಿದ್ರೆ ಈ ಥರ ಸ್ಕ್ಯಾನ್ ತೆಗೆದು ಅದರಲ್ಲಿ ಕೆಳಗಡೆ ಹಾಕಿದರೆ ಡೈರೆಕ್ಟಾಗಿ ಎಲ್ರಿಗೂ ಮೊಬೈಲಲ್ಲಿ ತೆಗಿಯೋಕ್ಕಾಗುತ್ತೆ. ಒಂದು ಒಳ್ಳೆ ಅಪ್ಡೇಟ್. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ.